ನೋಡ್ತಾ ಇರ್ಬೋದು ಬೆಳಗ್ಗೆ 4 ಗಂಟೆನೂ ಆಗಿಲ್ಲ, ಇನ್ನು ಈಚೆವರೆಗೂ ಕ್ಯೂ ಐತೆ ಶ್ರೀರಂಗಪಟ್ಟಣದಲ್ಲಿ. ಇದು ಬಂದು ಆದಿರಂಗ ಅಂತ. ಮತ್ತೆ ಈ ಕಾಡಲ್ಲಿ ಬಂದು ವೀರಪ್ಪ ಆಳ್ತಾ ಇದ್ರು ಮೊದಲು. ಲೈಕ್ ಈಗ ಬಂದು ಸೆಕೆಂಡ್ ದೇವಸ್ಥಾನದ ಹತ್ರಕ್ಕೆ ಬಂದು ಕಾರ್ನ ನಿಲ್ಸ್ಕೊಂಡು ನಡ್ಕೊಂಡು ಹೋಯ್ತಾ ಇದ್ದೀನಿ. ಬನ್ನಿ, 3ನೇ ದೇವಸ್ಥಾನಕ್ಕೆ. ನೋಡ್ಬೋದು ಇಲ್ಲಿ 233 ಕಿಲೋಮೀಟರ್ಸ್ ಇದೆ. ಇವಾಗ ಬಂದು ಎಲ್ಲಿ ಕೊಟ್ಟಿದ್ದೀವಿ ಅಂದರೆ ಬ್ರಹ್ಮ ದೇವಸ್ಥಾನ. ಇಡೀ ವರ್ಲ್ಡ್ ಒಳಗೆ 2 ಇರೋದು. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುತ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿರ ಅಂತ ಅನ್ಕೊಂತೀನಿ. ನಂಗೆ ಚೆನ್ನಾಗಿರಿ. ಇವತ್ತು ಬಂದ್ಬಿಟ್ಟು ಎಲ್ಗಪ್ಪ ಹೊರಟಿದ್ದೀವಿ ಅಂದರೆ ಲೈಕ್ ಇವತ್ತು ಬಂದು ಟೆಂಪಲ್ ರನ್ ಕಂಪ್ಲೀಟ್ ಆಗಿ. ಲೈಕ್ ನೈಟು ಅವಾಗಲೇ ಟೈಮ್ ನೋಡ್ತಾ ಇರ್ಬೋದು ಇಲ್ಲಿ 2:25 AM ಟೈಮ್ ಬಂದ್ಬಿಟ್ಟು. ಯಾಕೆ ಅಂತ ಹೇಳ್ತೀನಿ ನಿಮಗೆ ಹೋಗ್ತಾ ಲೈಕ್ ಬೆಳಕಾಗ್ಲಿ, ಆಮೇಲೆ ನೀಟಾಗಿ ಮಾತಾಡ್ತೀನಿ. ಸೊ ಈಗ ಬಂದು ಮನೆ ಬಿಟ್ಟಿದ್ದೀವಿ. ಲೈಕ್ 3 ದೇವಸ್ಥಾನಕ್ಕೆ ಹೋಗ್ಬೇಕು ಒಂದೇ ದಿನ. ಲೈಕ್ ಗೆಸ್ ಮಾಡಿ ಎಲ್ಲಿಗೆ ಅಂತ ಸ್ಟಾರ್ಟಿಂಗೇ ನೀವು ನೋಡ್ತಾ ಇದ್ರಿ. ಸೊ ಬನ್ನಿ, ಹೋಗ್ತಾ ಮಾತಾಡೋಣ. ಬಂದು ಫ್ಯೂಯಲ್ ಹಾಕ್ಸೋಕ್ಕೆ ಸ್ಟಾಪ್ ಕೊಟ್ಟಿದ್ದೋ. ಕ್ರೂಸ್ ಕಂಟ್ರೋಲ್ಗೆ ಆಗಿಬಿಟ್ಬಿಟ್ಟಿದೆ, ಆರಾಮಾಗಿ ಬಂತು ಕಾರು. ಇನ್ನೊಂದು 7 ಕಿಲೋಮೀಟ್ರ್ ಐತೆ ಫಸ್ಟ್ ದೇವಸ್ಥಾನಕ್ಕೆ. ಇದಾದಮೇಲೆ ಇನ್ನೊಂದು, ಅದಾದಮೇಲೆ ಲಾಸ್ಟ್ ಅಂತ್ಯರಂಗ ಅನಿಸುತ್ತೆ. ಕೇಳ್ಬಿಟ್ಟು ಹೇಳ್ತೀನಿ ಯಾವ ದೇವಸ್ಥಾನ ಅಂತ. ಲೈಕ್ ನೋಡಿ, ಕಾರ್ಗೆ ಅಪ್ಪ ನಿಂತ್ಕೊಂಡು ಫ್ಯೂಯಲ್ ಹಾಕ್ಸ್ತಿದ್ದಾರೆ. ನಾವು ಬಂದು ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಇಲ್ವೋ ಗೊತ್ತಿಲ್ಲ, ಲೇಟ್ ಆಯಿತು. ಲೈಕ್ ನಾನು ಎಲ್ಲೇ 1 ನಿಮಿಷ ಕಣ್ಣೇ ಮುಚ್ಚಿಲ್ಲ ಅಂದ್ಕೊಳ್ಳಿ. ನೈಟು ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಹೊತ್ತು ಸ್ಲೀಪ್ ಹಾಕೋಣ, ಆಮೇಲೆ ನೋಡೋಣ. ನೋಡಿ ಇಲ್ಲಿ ನಮ್ಮ ಕಾರ್ ಸಿನಿಮ್ಯಾಟಿಕ್ಸ್ ಶೂಟ್ ಮಾಡೋಣ ಕಾರ್ದು. BGM ಹಾಕಿರ್ತೀನಿ, ನೋಡ್ಕೊಬಿಡಿ. ಬನ್ನಿ ಹೋಗೋಣ. ನೋಡ್ತಾ ಇರ್ಬೋದು ಬೆಳಗ್ಗೆ 4 ಗಂಟೆನೂ ಆಗಿಲ್ಲ, ಇನ್ನು ಈಚೆವರೆಗೂ ಕ್ಯೂ ಐತೆ ಶ್ರೀರಂಗಪಟ್ಟಣದಲ್ಲಿ. ಇದು ಬಂದು ಆದಿರಂಗ ಅಂತ. ಸೊ ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ, ಏನು ಕತೆ ಏನು ಅಂತ. ಸೊ ಬನ್ನಿ, ಕ್ಯೂ ಅಲ್ಲಿ ನಿಂತ್ಕೊತೀವಿ, ಹೋಗೋಣ. ಸೊ ಈಗ ಬಂದು ಫಸ್ಟ್ ದೇವಸ್ಥಾನ ಆಯಿತು. ಇವಾಗ ನಮ್ಮದು ಪಯಣ ಬಂದು ಸೆಕೆಂಡ್ ದೇವಸ್ಥಾನ ಕಡೆಗೆ. ನೋಡಿ ಇಲ್ಲಿ ಇನ್ನು 57 ನಿಮಿಷ ತೋರಿಸ್ತಿದೆ. ಲೈಕ್ ಈಗ ಬಂದು ಸೆಕೆಂಡ್ ದೇವಸ್ಥಾನದ ಹತ್ರಕ್ಕೆ ಬಂದು ಕಾರ್ನ ನಿಲ್ಸ್ಕೊಂಡು ನಡ್ಕೊಂಡು ಹೋಯ್ತಾ ಇದ್ದೀನಿ. ಬನ್ನಿ, ದರ್ಶನ ಮುಗಿಸ್ಕೊಂಡ್ಬಂದ್ಬಿಟ್ಟು ಸಿಗ್ತೀನಿ, ಟೈಮ್ ಆಗ್ಬಿಟ್ಟೈತೆ. ಈಗ ಬಂದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ದಾಟ್ಕೊಂಡು ಸತ್ಯಮಂಗಳಂ ಟೈಗರ್ ರಿಸರ್ವಾಯರ್ನ ಎಂಟ್ರಿ ಅದು. ಸೊ ನೋಡ್ಬೋದು ರೂಟು ಹೆಂಗಿದೆ ಅಂತ. ಲೈಕ್ ಒನ್ ಆಫ್ ದಿ ಡೆನ್ಸ್ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ತಮಿಳ್ನಾಡು ರೂಟ್ಗಳು ಗೊತ್ತಲ್ಲ ನಿಮಗೆ, ನಾನು ಹಳೆ ಬ್ಲಾಗ್ಸ್ಗಳನ್ನ ನೋಡಿರ್ತೀರ. ಲೈಕ್ ಮಧುಮಲೈ ಎಲ್ಲ ನೆಕ್ಸ್ಟ್ ಲೆವೆಲ್ ರೋಡ್ಸ್ಗಳು ಅವ್ರದ್ದಂತೂ. ಸೊ ನೋಡಿ ಹೆಂಗೆ ಮೇಂಟೈನ್ ಮಾಡಿರ್ತಾರೆ ಫಾರೆಸ್ಟ್ನ ಅಂತ. ಮತ್ತು ಈ ಕಾಡಲ್ಲಿ ಬಂದು ವೀರಪ್ಪ ಆಳ್ತಾ ಇದ್ರು ಮೊದಲು. ಯಾವ ಪೊಲೀಸು ಯಾರನ್ನೂ ಬಿಟ್ಟಿರಲಿಲ್ಲ. ಅಣ್ಣ ಅವ್ರನ್ನೇ ಕಿಡ್ನ್ಯಾಪ್ ಮಾಡಿದಂಥ ಮನುಷ್ಯ ವೀರಪ್ಪ. ಬಟ್ ಏನು ಮಾಡಿರಲಿಲ್ಲ, ಅವರು ಅಣ್ಣವ್ರ ಅಭಿಮಾನಿನೇ. ಬಟ್ ಯಾವುದೋ ವಿಷಯಕ್ಕೆ ಕಿಡ್ನ್ಯಾಪ್ ಮಾಡಿದರು, ಗಾಜ್ನೂರಿಗೆ ನುಗ್ಗಿ. ಸೊ ನೋಡ್ಬೋದು ಹೆಂಗಿದೆ ವಾತಾವರಣ ಸುತ್ತಮುತ್ತ ಅಂತ. ಲೈಕ್ ಅಲ್ಲಲ್ಲಿ ಕೋತಿಗಳು,
ಮತ್ತು ಅಲ್ಲಲ್ಲಿ ಆನೆ ಲದ್ದಿಗಳು. ಒನ್ ಆಫ್ ದಿ ರಿಸರ್ವಾಯರ್ ಅನ್ನೋದ್ರೆ ಲೈಕ್ ನಿಮಗೆಲ್ಲ ಕಾಣುತ್ತೆ, ಆ ಥರ ಸ್ಪಾಟ್ ಆಗುತ್ತೆ, ಲೈಕ್ ಡಿಯರ್ಸ್ ಎಲ್ಲ. ನೀವೇನು ಅನ್ಕೊಂತೀರಾ ಅದಕ್ಕಿಂತ ಡೆನ್ಸ್ ಫಾರೆಸ್ಟ್ ಇದು. ನೋಡ್ತಾ ಇರ್ಬೋದು, ಆಗಲೇ ತಮಿಳ್ ಸ್ಟಾರ್ಟ್ ಆಯಿತು ಬೋರ್ಡು. ಇದೇ ಫಾರೆಸ್ಟ್ ಒಳ್ಳೆ ಎಷ್ಟೋ ವರ್ಷ ಆಳಿದ್ರು. ಇಲ್ಲಿ ನೋಡಿ, ರಿಸರ್ವ್ಡ್ ಫಾರೆಸ್ಟ್ ಏರಿಯಾ. ಲೈಕ್ ನಿಲ್ಸಂಗಿಲ್ಲ ಇಲ್ಲೆಲ್ಲ ಗಾಡಿನ, ಮತ್ತು ಅನಿಮಲ್ಸ್ಗೆ ಫೀಡ್ ಮಾಡಬೇಡಿ ಇಲ್ಲೆಲ್ಲ. ಸೊ ತುಂಬ ಇರುತ್ತೆ ಕಾಡೊಳಗೆ ಕಲಿಯೋದು. ಸುಮ್ಮನೆ ಪ್ರಾಣಿಗಳಿಗೆ ಚಿಪ್ಸ್ ಎಸೆಯೋದು, ಇಲ್ಲ ಪ್ಲಾಸ್ಟಿಕ್ ಪೇಪರ್ ಹಾಕೋದು, ಅವೆಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ ಈ ಸೈಡೆಲ್ಲ ಓಡಾಡಬೇಕಾದ್ರೆ. ಅದ್ರ ಜಾಗಕ್ಕೆ ನಾವು ಬಂದಿದ್ದಾಗ ವಿ ಶುಡ್ ಎಂಜಾಯ್ ಮಾಡಿ ನೇಚರ್ನ. ಲೈಕ್ ವಿಂಡೋಸ್ ಅಪ್ ಮಾಡ್ಕೊಳ್ಳಿ, ಲೈಕ್ ನಿಮಗೂ ಸೇಫ್ಟಿ ಇರುತ್ತೆ. ಆರಾಮಾಗಿ ಜರ್ನಿನ ಕಂಪ್ಲೀಟ್ ಮಾಡಿ ಸೇಫಾಗಿ. ಅದು ಬಿಟ್ಟು ಯಾವುದೋ ಪ್ರಾಣಿ ಬಂತು ಅಂತ ನಿಲ್ಲಿಸೋದು, ಲೈಕ್ ಅದಕ್ಕೆ ಟೀಸ್ ಮಾಡೋದು, ಯಾರ ನೋಡಿದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಲೈಕ್ ನಿಮಗೆ ಅಪಾಯ, ಅವಕ್ಕೇನಾಗಲ್ಲ, ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತವೆ. ಫಾರೆಸ್ಟ್ ಆಫೀಸರ್ ಕಂಪ್ಲೇಂಟ್ ಮಾಡಿದ್ರೆ ಅವ್ರೇನು ಮಾಡಲ್ಲ ಆಮೇಲೆ. ಸೊ ಮೇಯ್ನಾಗಿ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಇಟ್ಕೊಂಬನ್ನಿ ಕಾಡೊಳಗೆ ಎಂಟ್ರಿ ಆದಾಗ. ನೋಡಿ ಅಲ್ಲಿ ಪ್ರಾಣಿ ಪಕ್ಷಿಗಳು, ಲೈಕ್ ಈ ಸ್ಪ್ಯಾರೋಗಳನ್ನೆಲ್ಲ ನಾವು ನೋಡೇ ಇಲ್ಲ ಅನ್ಕೊಳ್ಳಿ, ವರ್ಷಗಳಾಗ್ಬಿಟ್ಟಿವೆ. ಸೊ ಒಂದು ಕಡೆ ಹಾಳು ಮಾಡ್ತಿದ್ದೀವಿ ಸಿಟಿಗಳನ್ನ, ಇನ್ನೊಂದು ಕಡೆ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಅಂತಲೇ ಫಂಡೆಲ್ಲ ಕಲೆಕ್ಟ್ ಮಾಡಿ, ಮರಗಳಿಗೆ ಗೊಬ್ಬರ ಹಾಕಿ, ಪ್ರಾಣಿಗಳಿಗೆ ಲೈಕ್ ಏನೇನು ಬೇಕೆಲ್ಲ ಮಾಡ್ತಿದ್ದಾರೆ, ವ್ಯಾಕ್ಸಿನೇಷನ್ಸಿಂದ ಹಿಡಿದೆಲ್ಲ. ಸೊ ಅಟ್ಲೀಸ್ಟ್ ಅವ್ರಿಗಾದ್ರೂ ಸಪೋರ್ಟ್ ಮಾಡೋಣ, ಹಂಗೆ ಜರ್ನಿನ ಕಂಟಿನ್ಯೂ ಮಾಡೋಣ. ಲೈಕ್ 3ನೇ ದೇವಸ್ಥಾನ ಕಡೆಗೆ ನಮ್ಮ ಪಯಣ. ಬನ್ನಿ ಹೊರಡೋಣ. ಟರೇನಲ್ಲಿ ಓಡಿಸ್ತಾ ಇದೀವಿ ಗಾಡಿನ ಅಂತ. ಲೈಕ್ 2 ದೇವಸ್ಥಾನ ಆಯ್ತು ಆಗ್ಲೇ. ಇವಾಗ ಬಂದು 3ನೇ ದೇವಸ್ಥಾನಕ್ಕೆ ನೋಡ್ಬೋದು. ಇಲ್ಲಿ 233 ಕಿಲೋಮೀಟರ್ಸ್ ಇದೆ. ಆಫ್ ರೋಡ್ ಎಲ್ಲ ಮಾಡ್ತಾ ಇದೀವಿ ನಮ್ಮ XL6 ಒಳಗೆ. ಸೊ ಬನ್ನಿ ಓಡೋಣ 3ನೇ ಲೊಕೇಶನ್ಗೆ. ಮತ್ತು ಮೇಯ್ನಾಗಿ ರ್ಯಾಶಾಗಿ ಓಡಿಸ್ಬೇಡಿ ಇಂಥ ಜಾಗದೊಳಗೆಲ್ಲ. ಆಮೇಲೆ ಪಾತಾಳ ಪರಮೇಶ್ವರ ನೋಡ್ತೀರಾ ಆಮೇಲೆ ಮಿಸ್ ಆದರೆ. ಬಿಕಾಸ್ ಹೆವಿ ಡೆಪ್ತ್ ಇರುತ್ತೆ ಆಳಗಳು. ನೀವು ಕಾರೊಳಗೆ ಆಟ ಆಡೋಕೆ ಹೋಗ್ಬಿಟ್ಟು ಸ್ಟೇರಿಂಗ್ ಯಾವ ಸೈಡ್ಗೋ ತಿರುಗಿ ಹಳ್ಳಕ್ಕೆ ಬಿದ್ದು ಅವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಂಥ ಜಾಗದೊಳಗೆ. ಈಗ ನಾವು ಬಿಟ್ಬಿಟ್ಟು ಓಡಿಸಿ ಇಂಥ ಜಾಗದೊಳಗೆ. ಪಕ್ಕದೊಳಗೆ ಹೋಯ್ತಾರ ಹೋಗಕ್ಕೆ ಬಿಟ್ಬಿಡಿ ಆರಾಮಾಗಿ ಹೋಗ್ಲಿ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಟರೇನ್ ಎಷ್ಟು ಟಫ್ ಆಗಿದೆ ಅಂತ. ಐಲೆಕ್ಸು ತಾರೊಳಗೆ ಬರ್ಬೇಕು ಇಲ್ಲಿಗೆಲ್ಲ ಆಫ್ ರೋಡ್ ಮಾಡೋಕ್ಕೆ. ಈಗ ಬಂದು ನೋಡ್ತಾ ಇರ್ಬೋದು, ಲೈಕ್ ಹಂಗೆ ಬ್ರೇಕ್ ಹಾಕಿದ್ದೀವಿ. ಲೈಕ್ ಅಪ್ಪ ಅಮ್ಮ ಅಲ್ಲಿ ಹೋಗಿದ್ದಾರೆ ಲೈಕ್ ಏನೋ ತಿನ್ಕೊಬರೋಕ್ಕೆ. ಬಟ್ ಏನು ಅಂದರೆ ನಾನು ನಿದ್ದೆ ಮಾಡಿ 24 ಗಂಟೆ ಮೇಲಾಯಿತು. ಸತ್ಯಮಂಗಳಂ ರಿಸರ್ವಾಯರ್ ಮೇಲೆ ಬಂದಿದ್ದು ನೆಕ್ಸ್ಟ್ ಲೆವೆಲ್ ಆಗಿತ್ತು ರೂಟು ಅಂದ್ಕೊಳ್ಳಿ. ಲೈಕ್ ಘಾಟ್ ಸೆಕ್ಷನ್ ಅಲ್ವಾ, ಡ್ರೈವಿಂಗ್ ಅನ್ನೋದು ಅಡಿಕ್ಷನ್. ಅದು ಕಾರೇ ಆಗಲಿ ಗಾಡಿನೇ ಆಗಲಿ ಬೋರೇ ಆಗಲ್ಲ ಅಂದ್ಕೊಳ್ಳಿ. ಎಷ್ಟೇ ಕಿಲೋಮೀಟ್ರ್ ಆರಾಮಾಗಿ ಓಡಿಸ್ಕೊಂಡ್ಬರ್ತೀನಿ ಒಬ್ಬನೇ. ನೋಡ್ತಾ ಇರ್ಬೋದು ಮುಂದೆ ಹಿಂಗಿದೆ ನೋಡಿ, ಒಳ್ಳೆ ವ್ಯೂ ಇದೆ. ಇಲ್ಲೊಂದು ಬೇಕ್ರಿ, ಇಲ್ಲಿ ನಾನು. ಸೊ ಬನ್ನಿ ಹಂಗೆ ಡ್ರೈವ್ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು ಇವಾಗ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ. 3ನೇ ದೇವಸ್ಥಾನ. ಒಂದೇ ದಿವಸದೊಳಗೆ 3 ದೇವಸ್ಥಾನ ಕಂಪ್ಲೀಟ್ ಮಾಡಿದ್ದೀವಿ. ಮಾಡ್ತೀವಿ ಬಟ್ ಮಾಡಿದ್ದೀವಿ ಕೂಡ. ಇಲ್ಲಿ ಬಂದರೆ ಆಯ್ತಲ್ಲ 90% ಡನ್ನು, ಇನ್ನು 10% ಪರವಾಗಿಲ್ಲ. ದೇವ್ರು ನಮ್ಮ ಕಡೆ ಇದೆ. ನಾವು ಸಾಹಸ ಮಾಡಿ ಬಂದಿರೋದಕ್ಕೆ ದರ್ಶನ ಆಗುತ್ತೆ. ಲೈಕ್ ಇವಾಗ 3ನೇ ದೇವಸ್ಥಾನಕ್ಕೆ ಬಂದು ಆಫ್ಟರ್ ಆಲ್ ಸಾಹಸಗಳು. ಟೋಟಲ್ಲು 278 ಇತ್ತು. 278 ಕಿಲೋಮೀಟರ್ಸ್ ಇವಾಗ ಅಷ್ಟು ಹೆಚ್ಚೋಡಿರೋದು. ಅದಕ್ಕೆ ಸತ್ಯಮಂಗಳಂ ಕಾಡು ಆಗಲೇ ನಿಮ್ಗೆ ತೋರಿಸ್ದೆ, ವೀರಪ್ಪ ಇದೆ ಕಾಡು. ಸೊ ಬನ್ನಿ ಲೈಕ್ ದರ್ಶನ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ತುಂಬ ಲೇಟ್ ಆಗ್ಬಿಡುತ್ತೆ.
ಬನ್ನಿ ಹೊರಡೋಣ. ನೋಡ್ತಾ ಇರ್ಬೋದು ಆನೆ, ಕುದುರೆ, ದೇವರು. ಲೈಕ್ ಈಗ ಬಂದು ಹೊರಟು ಲೈಕ್ ರೆಡಿಯಾಗಿ ನೆಕ್ಸ್ಟ್ ಡೇ ಇದು. ನೆನೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಲೈಕ್ ಕಂಪ್ಲೀಟು ದೇವಸ್ಥಾನದ ಒಳಗಂತೂ ರೌಂಡ್ ಹಾಕಿಲ್ಲ, ಈಚೆನೇ ರೌಂಡ್ ಹಾಕ್ಬಿಟ್ಟೆ. ಇಲ್ಲಿ ನಾರ್ತು ಸೌತು ಈಸ್ಟ್ ವೆಸ್ಟ್ 4 ಗೇಟ್ ಐತೆ ದೇವಸ್ಥಾನಕ್ಕೆ. ಫುಲ್ ಹೆವಿ ಸೈಕ್ ಆಗ್ಬಿಟ್ಟಿದ್ದು ನೆನೆ, ಕಾಲೆಲ್ಲ ಊದ್ಕೊಬಿಟ್ಟಿತ್ತು. ಇವಾಗ ಬಂದು ಎಲ್ಲಿ ಕೊಟ್ಟಿದ್ದೀವಿ ಅಂದರೆ ಬ್ರಹ್ಮ ದೇವಸ್ಥಾನ. ಇಡೀ ವರ್ಲ್ಡ್ ಒಳಗೆ 2 ಇರೋದು. ಒಂದು ಬಂದು ಇಲ್ಲಿದೆ, ಮತ್ತು ಇನ್ನೊಂದು ಗೊತ್ತಿಲ್ಲ. ಇನ್ಫಾರ್ಮೇಷನ್ನು ಗೊತ್ತಿಲ್ಲ ಅಂದರೆ ಹೇಳ್ಬಾರ್ದು, ಗೊತ್ತಿದ್ರೆ ಮಾತ್ರ ಹೇಳ್ಬೇಕು. ಸೊ ಗೊತ್ತಿಲ್ಲ ನನಗೆ ಇನ್ನೊಂದು ಎಲ್ಲಿದೆ ಅಂತ. ಸೊ ಒಂದು ಬಂದು ಇಲ್ಲಿದೆ, ಇವಾಗ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಬನ್ನಿ ದಾರಿ ಹೆಂಗಿದೆ, ದೇವಸ್ಥಾನ ಹೆಂಗಿದೆ, ಪ್ರತಿಯೊಂದನ್ನು ನೋಡೋಣ ಬನ್ನಿ. ಲೆಟ್ಸ್ ಗೋ. ನೋಡಿ ಹೋಗ್ತಾ ಇರೋ ರೂಟು ಅಪ್ಪ ಡ್ರೈವಿಂಗ್ ಮಾಡ್ತಿದ್ದಾರೆ. Years later. ಇದು ಬಂದು ಜಂಬುಕೇಶ್ವರ ಟೆಂಪಲ್ಲು. ಲೈಕ್ ಇಲ್ಲಿ ಬಂದು ಲೈಕ್ ಫೋನ್ ಅಲೌಡ್ ಇಲ್ಲ, ಟೈಮ್ ಆಗ್ಬಿಡೈತೆ. ಡೆಪಾಸಿಟ್ ಮಾಡ್ಬೇಕಂದ್ರೆ ಸೊ ಕಾರಲ್ಲಿ ಇಕ್ಬಿಟ್ಟು ಹೋಗ್ಬಿಟ್ರೆ ಬೆಸ್ಟು. ಕಾರಲ್ಲಿ ಇಕ್ಬಿಟ್ಟು ಸಿಗ್ತೀನಿ ಬನ್ನಿ ಓಡೋಣ. ಅಲ್ಲಿ ಹಿಂದೆ ಇರೋ ರಥ ನೋಡ್ತಾ ಇರ್ಬೋದು ಲೈಕ್ ಯಾವ ಥರ ಮಾಡಿದ್ದಾರೆ ಅಂತ. ಫುಲ್ ಕಂಪ್ಲೀಟ್ ಡೀಟೇಲ್ ಆಗಿ ಇಟ್ಟಿದ್ದಾರೆ ಅಂದ್ಕೊಳ್ಳಿ. ಲೈಕ್ ಒಂದು ಸಿನಿಮ್ಯಾಟಿಕ್ಸ್ ಹಾಕ್ತೀನಿ ನೋಡಿ. Glows. Every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. ಸೊ ಇವಾಗ ದೇವಸ್ಥಾನ ಆಯಿತು. ಸೊ ಬನ್ನಿ ಹೋಗೋಣ. ಮೈನಾಗಿ ಕಾಂಟೆಂಟ್ ಇಷ್ಟ ಆಗ್ತದಿರ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಇವಾಗ ಬ್ರಹ್ಮ ದೇವಸ್ಥಾನ. ಫಸ್ಟು ಶಿವನ ದೇವಸ್ಥಾನಕ್ಕೆ ಡೈರೆಕ್ಟ್ ಹೋಗ್ಬಾರ್ದಂತೆ. ಬ್ರಹ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಸೊ ಇವಾಗ ಮುಗೀತಿಲ್ಲಿ. ಸೊ ಇವಾಗ ಬ್ರಹ್ಮ ದೇವಸ್ಥಾನ ಕಡೆಗೆ ಹೊರಡೋಣ ಬನ್ನಿ. ಲೆಟ್ಸ್ ಗೋ. ನೋಡ್ತಾ ಇರ್ಬೋದು ಲೈಕ್ ಇದೆ ಬ್ರಹ್ಮ ದೇವಸ್ಥಾನ. 1 ಆಫ್ 2 ಇಡೀ ವರ್ಲ್ಡ್ ಒಳಗೆ. ಲೈಕ್ ನೋಡಿ ಹೆಂಗಿದೆ ಅಂತ. ಸೊ ಇದು ಬಂದು ಕ್ಲೋಸ್ ಆಗಿದೆ. ಸೊ ನಾವು ಇವಾಗ ದೇವಸ್ಥಾನದೊಳಗೆ ಹೋಗಲ್ಲ, ಬೆಂಗಳೂರಿಗೆ ಹೋಗಕ್ಕೆ ಲೇಟ್ ಆಗ್ಬಿಡುತ್ತೆ. ಸೊ ಹೊರಡ್ತೀವಿ, ನೋಡ್ಕೊಬಿಡಿ ಈಚೆಯಿಂದಾನೆ. ಸರಿ ಬನ್ನಿ ಹೊರಡೋಣ. ನೋಡ್ತಾ ಇರ್ಬೋದು ಎಷ್ಟು ಕ್ರೇಜಿ ಆಗಿದೆ ಅಂತ ಸುತ್ತಮುತ್ತ. ಇನ್ನೇನೆಲ್ಲ ಆಯಿತು. ಸೊ ಈಗ ಹೊರಡ್ತಿದ್ದೀವಿ ಮನೆಗೆ. ಸೊ ಬನ್ನಿ ಹೊರಡೋಣ. ಮಾಮ್, how was the trip? ನೈಸ್. ಕ್ರೇಜ್ ಆಗಿತ್ತು ದೇವಸ್ಥಾನಗಳೆಲ್ಲ ಸುತ್ತಾಡ್ಕೊಂಡು. ನೋಡ್ತಾ ಇರ್ಬೋದು ಲೈಕ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟಿದ್ವಿ. ಲೈಕ್ ಇಲ್ಲಿ ತಮಿಳ್ನಾಡೊಳಗಂತೂ 1 ಆಫ್ ದಿ ವರ್ಸ್ಟ್ ಅನ್ಕೊಳ್ಳಿ. ಯಾವ ನನ್ನ ಮಕ್ಕಳನ್ನ ಹೆಲ್ಮೆಟ್ ಹಾಕಿಲ್ಲ. ಅದೇನು ತಮಿಳ್ನಾಡು ರೂಲ್ಸೇ ಹಂಗೋ ಇಲ್ಲ ತಮಿಳ್ನಾಡೇ ಹಂಗೋ, ಒಬ್ಬರು ತಲೆಯಲ್ಲಿ ಹೆಲ್ಮೆಟ್ಗಳಿಲ್ಲ. ನಮ್ಮ ಬೆಂಗಳೂರು ಅಂತೂ ಫುಲ್ ಪೀಸ್ ಅನ್ಕೊಳ್ಳಿ. ಅಷ್ಟು ಟ್ರಾಫಿಕ್ ಇರ್ಬೋದು ಬಟ್ ಸೇಫ್ಟಿ ವೈಸ್ ಕ್ರೇಜಿ. ನೋಡಿ ಇಲ್ಲಿ ನೋಡಿ, ಸುಮ್ಮನೆ ಪಕ್ಕದಲ್ಲಿ ನೋಡಿ, ಇಲ್ಲಿ ಅಲ್ಲೊಬ್ಬ ಹೋಯ್ತಾವ ನೋಡಿ, ಅಲ್ಲಿ ನೋಡಿ. ಯಾವ ನನ್ನ ಮಕ್ಕಳೂ ಹೆಲ್ಮೆಟ್ ಹಾಕಿಲ್ಲ. ಅದೇನು ಗೌರ್ಮೆಂಟ್, ಅದೇನು ಕತೆನೋ. ಆಫ್ ದಿ ವರ್ಸ್ಟಿಂಗ್ ಎಲ್ಲ ಇದ್ರೆ. ಆಮೇಲೆ ಫಾಸ್ಟ್ಯಾಗು ಅಷ್ಟೇ. ಫಾಸ್ಟ್ಯಾಗ ಒಂದೇ ಲೈನ್ ಇರೋದು, ಇನ್ನೆಲ್ಲ ಬೇರೆ ಲೈನೆಲ್ಲ ಕಾಸು ಪೇ ಮಾಡೋದಂತೆ. ನಾವು ಸರ್ಪ್ರೈಸ್ ಆಗೋದು ಸೈಕಾಯಿ. ನೋಡಿ ಇಲ್ಲಿ ಯಾವ ನನ್ನ ಮಕ್ಕಳೂ ಹೆಲ್ಮೆಟ್ ಹಾಕಿಲ್ಲ.
ನೋಡಿ ಇಲ್ಲಿ ವರ್ಷ ಅನ್ಕೊಳ್ಳಿ. ಸೊ ಇನ್ನೇನು ಕಾಂಟೆಂಟ್ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಸೊ ಈ ವ್ಲಾಗು ಎಲ್ಲ ಒಂದೇ ವ್ಲಾಗಲ್ಲಿ ಹಾಕ್ಬಿಟ್ಟಿರ್ತೀನಿ. ಬಿಕಾಸ್ ದೇವಸ್ಥಾನಗಳದಲ್ವಾ, ದೇವಸ್ಥಾನ ಒಳಗೆಲ್ಲ ಶೂಟ್ ಮಾಡೋಕ್ಕಾಗಲ್ಲ ಫೋನ್ ತೆಗ್ದು, ಸುಮ್ಮನೆ ಸೈಕ್ ಸೀನ್ ಆಗ್ಬಿಡುತ್ತೆ. ಮತ್ತು ಒಂದೊಂದು ದೇವಸ್ಥಾನದೊಳಗೆ ರಿಸ್ಟ್ರಿಕ್ಟ್ ಇತ್ತು ತುಂಬ. ಸೊ ಇನ್ನೇನು ಹೊರಡ್ತೀವಿ. ಮೇನಾಗಿ ಕಾಂಟೆಂಟ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಏನು ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.